ತಿರುಪಳ್ಳಿ ಕೃಷ್ಣಮೂರ್ತಿ ಅಂತ ನಾನು ಕೋಲಾರ ರೇಷ್ಮೆ ಉತ್ಪಾದಕ ಕಂಪನಿಯ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಆ ಕೋಲಾರ ರೇಷ್ಮೆ ಉತ್ಪಾದಕ ಕಂಪನಿಯು ಕಾನೂನು ಬಾಹಿರವಾಗಿ ನಡೀತಾ ಇದೆ. ಕಾನೂನು ಏನು ನಡೀತಾ ಇಲ್ಲ, ಜನರಲ್ ಬಾಡಿ ನಡೀತಾ ಇಲ್ಲ. ಟ್ಯಾಕ್ಟ್ರ್ ಇದೆ, ಅದನ್ನು ಸ್ವಂತಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ. ಅಧ್ಯಕ್ಷರಾದಂಥ ಬೆಳಗೇರಿ ಶಂಕರೇಗೌಡ ಅಂತವರು. ಆಮೇಲೆ ಪ್ರತಿ ತಿಂಗಳು ಏನು ಮೀಟಿಂಗ್ ಕರೀತಾ ಇಲ್ಲ. ವರ್ಷಕ್ಕೊಂದು ಸರ್ತಿ ಜನರಲ್ ಬಾಡಿ ಮಾಡಬೇಕು, ಮಾಡ್ತಾ ಇಲ್ಲ. ಆಮೇಲೆ ಅವರೇ ಒಂದು ಟೀಮ್ ಸೇರಿಕೊಂಡು ಅವ್ರಿಗೆ ಗೌರವಧನ ಅಂತ ಅವರೇ ಪಡ್ಕೋತಾ ಇದ್ದಾರೆ. ಯಾರನ್ನ ಕ್ವಶನ್ ಮಾಡಿದ್ರೆ ಅವ್ರನ್ನ ವಿತಿನ್ ಸೆಕೆಂಡ್ಗಳಲ್ಲಿ ತೆಗೆದು ಹೊಸಬರು ನೇಮಿಸ್ಕೋತಾರೆ. ಕಾನೂನಾತ್ಮಕವಾಗಿ ಏನೂ ಮಾಡ್ತಾ ಇಲ್ಲ. ಇದು ರಿಜಿಸ್ಟರ್ ಆಫ್ ಕಂಪನೀಸಲ್ಲಿ ಆಕ್ಟಲ್ಲಿ ಇದಾಗಿದೆ ಆಗಿರೋದ್ರಿಂದ ಅವರು ಯಾರು ಅಧಿಕಾರಿಗಳು ಕೋಲಾರ ಬಂದು ಅವ್ನು ಕೇಳ್ತಾ ಇಲ್ಲ. ಮೊನ್ನೆ ಕಮಿಷನರ್ ಬಂದಿದ್ದಾರೆ, ನಾವೆಲ್ಲ ಇದುವರೆಗೂ ಅವ್ರ ಮೇಲೆ ದೂರು ಕೊಡ್ತಾನೆ ಬರ್ತಾ ಇದ್ದೀವಿ. ಕಮಿಷನರ್ ಬಂದರೂ ಕೂಡ ನಮಗೆ ಬೆಂತಟ್ಟು ಹೋಗಿದ್ದಾರೆ, ನಮ್ಮ ಕಾರ್ಯಕ್ರಮ ನಾವು ಮೆಚ್ಚಿದ್ದಾರೆ ಅಂತ ಅವರೇ ಪತ್ರಿಕೆ ಹೇಳಿಕೆ ಕೊಟ್ಕೊಂಡಿದ್ದಾರೆ. ಹಾಗಾಗಿ ನಾವು ಸರ್ಕಾರದಿಂದ ಏನು ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ. ಸರ್ಕಾರದ ಅಧಿಕಾರಿಗಳು ಸೀಮಾ ಮೇಡಮ್ ಅಂತ ಬಂದಿದ್ದರು, ಅವರು ಕೂಡ ಬಂದು ಮಾತುಕತೆ ಮಾಡಿದ್ದಾರೆ. ಅದಕ್ಕೂ ಅವರು ಜಗ್ತಾ ಇಲ್ಲ. ತದನಂತರ ಮೊನ್ನೆ ಋಷಭೇಂದ್ರ ಕುಮಾರ್ ಅಂತ ಬಂದಿದ್ದಾರೆ, ಅವರು ಕೂಡ ವಿಚಾರ ಮಾಡಿರೋದನ್ನು ತಮ್ಮ ಕಡೆ ಕೊಡ್ತಾ ಇದ್ದೀನಿ ಸರ್. ದಯವಿಟ್ಟು ರೈತರ ಹಿತಾಸಕ್ತಿಯಿಂದ ಇಲ್ಲಿ 1013 ಜನ ಷೇರುದಾರರಿದ್ದಾರೆ. ರೈತರಿಗೆ ಮಾಹಿತಿ ಇಲ್ಲ ಇದ್ರ ಬಗ್ಗೆ. ಸೊ ಎಲ್ಲರಿಗೂ ಮಾಹಿತಿ ಒದಗಿಸ್ಬೇಕು. ಹಾಗಾಗಿ ಶಂಕರೇಗೌಡ ಅವರು ಟೀಮ್ ಏನಿದೆ ಅದನ್ನು ಈ ಕೂಡಲೇ ರದ್ದು ಮಾಡಿ ಹೊಸ ಟೀಮ್ ಮಾಡಿ ಇದನ್ನು ಪ್ರೋತ್ಸಾಹ ಮಾಡ್ಬೇಕು ಸರ್. ಇದು ರೈತರಿಗೋಸ್ಕರ ಅಂತ ಮಾಡಿದ್ದು. ಆದರೆ ಇದು ತುಂಬ ಭ್ರಷ್ಟಾಚಾರ ತುಂಬಿ ಹೋಗ್ತಾ ಇದೆ. ದಯವಿಟ್ಟು ಇದು ಕಡಿಮೆ ಆಗಬೇಕು ಅಂತ ತಮ್ಮ ಪತ್ರಿಕೆಗಳ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇನೆ ಸರ್. ಈಗ ಟ್ಯಾಕ್ಟ್ರ್ ಇದೆ, ಅದನ್ನು ಅವರು ಸ್ವಂತಕ್ಕೆ ಉಪಯೋಗಿಸ್ಕೊಳ್ಳಿ. ಅದು ದುಡ್ಡು ಕೊಡು ಅಂದರೆ ಕೊಡ್ತಾ ಇಲ್ಲ. ಬರೀ 30,000 ಕೊಟ್ಟಿದ್ದು ತೋರಿಸಿದೆ ಸರ್. ಟ್ಯಾಕ್ಟ್ರ್ ಸ್ವಂತಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ. ಸಾರ್ವಜನಿಕವಾಗಿ ತಂದಿದ್ದು ಟ್ಯಾಕ್ಟ್ರು 3 ವರ್ಷದಿಂದ ಅವ್ರ ಹತ್ರನೇ ಇರುತ್ತೆ ಟ್ಯಾಕ್ಟ್ರು. ಮತ್ತು ಈಗ ಗೌರವಧನ ಅಂತ ಅವರೇ ಜನರಲ್ ಬಾಡಿ ತೀರ್ಮಾನ ಮಾಡಿ ತಗೊಂಡ್ರೆ ಅದೊಂದು ಅವರೇ ತೀರ್ಮಾನ ಮಾಡಿ ಗೌರವಧನ ತಗೊತಾ ಇದ್ದಾರೆ ಪ್ರತಿ ತಿಂಗಳು. ಅದಕ್ಕೂ ಮಾಹಿತಿ ಇದೆ ನಮ್ಮ ಹತ್ರ, ವಿಚಾರಣೆಯಲ್ಲಿ ಹೇಳಿದ್ದಾರೆ CO ಅವರು. ಹಾಂ ಸರ್, ಸರ್ಕಾರದಲ್ಲಿ ಪ್ರಾವಿಷನ್ನು ಎಲ್ಲರೂ ಇವ್ರು ಕೇಳಿ ಏನೋ ಒಂದು ಒಪ್ಪಂದದ ಮೇಲೆ ಅಲ್ಲಿ ಸೈಕಲ್ ಸ್ಟ್ಯಾಂಡ್ ಇತ್ತು ಸರ್. ಆ ಸೈಕಲ್ ಸ್ಟ್ಯಾಂಡ್ನ ತೆರವುಗೊಳಿಸಿ ಇವ್ರು ಮಾಡಿದ ನಂತರ ಸಮರ್ಪಕ ಮಾಡ್ಕೊಂಡೋಗಿ ರೈತರಿಗೆ ಅನುಕೂಲ ಆಗಿದ್ರೆ ಓಕೆ. ಇಲ್ಲಿ ರೈತರಿಗೆ ಏನು ಸಿಗ್ತಾ ಇಲ್ಲ. ಆಂಧ್ರ ಅವರು ಆಮೇಲೆ ತಮಿಳ್ನಾಡು ಅವ್ರು ಬೆಳಿಗ್ಗೆ ಬರ್ತಾರೆ, ಅವ್ರಿಗೆ ಏನಾದರೂ ಸ್ವಲ್ಪ ಸಹಾಯ ಆಗುತ್ತೆ. ನಮ್ಮ ಲೋಕಲ್ ರೈತರು ಅಲ್ಲಿ ಏನು ಪರ್ಚೇಸ್ ಮಾಡ್ತಾ ಇಲ್ಲ. ಯಾಕೆ ಮಾಡಲ್ಲ ಅಂತಂದ್ರೆ ಅಲ್ಲಿ ರೇಟ್ ಜಾಸ್ತಿ ಇದೆ, ಮಾರ್ಕೆಟಲ್ಲಿ ಕಡಿಮೆ ಇದೆ. ಇನ್ನು ರೈತರಿಗೆ ಎಲ್ಲಿ ಸರ್ ಒಳ್ಳೇದಾಯಿತು ಅಲ್ಲ ಸರ್? ಅಲ್ಲ ಸರ್, ಇದು ಸರ್, ಇದು ಒಂದು ಕಂಪನಿ ಇದೆ. ಅಲ್ಲಿ ಸರ್ಕಾರ ಜಾಗ ಕೊಟ್ಟಿಲ್ಲ. ಸರ್ಕಾರದಿಂದ ಬಂದಿರೋದು ಸರ್, ಅದು ಅನುದಾನ ಬರ್ತದೆ ಸರ್ಕಾರದಿಂದ ಸರ್. FEO ಅಂದರೆ ರೈತರಿಂದ ರೈತರಿಗೆ ಅಂತ ಇದು ಸ್ಟಾರ್ಟಿಂಗಲ್ಲಿ ಮಾಡ್ತಾರೆ ಸರ್. ರೈತರು ಶೇರ್ ದುಡ್ಡಲ್ಲಿ ಹಾಕಿ ಮಾಡ್ತಾರೆ. 1,000 ರೂಪಾಯಿ ಒಂದು ಶೇರು. ಹಂಗಾಗಿ ಶೇರ್ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಅವ್ರ ಕೈ ಕೊಟ್ಟಿದ್ದಕ್ಕೆ ಅವ್ರು ಅದನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ಹೌದು ಸರ್, ನನ್ನ ಪ್ರಶ್ನೆ ಮಾಡಿದ್ದಕ್ಕೆ ನನ್ನನ್ನು ತೆಗೆದಿದ್ದಾರೆ. ಆಮೇಲೆ ಇವ್ರು ಪ್ರಸಾದ್